ಚಮನ್ ಸಾಬ್ ಮುಲ್ಲಾ ಅವರ ಮೌನ ಅನುಷ್ಠಾನ. ಯಡಹಳ್ಳಿ ಮಲ್ಲಯ್ಯನ ಕೊಳ್ಳದಲ್ಲಿ ಭಕ್ತ ಸಾಗರ. ನೂರಾರು ಭಕ್ತರ ಸಮಾಗಮ, ಮೌನವಾಗಿ ತಪಸ್ಸು ಕುಳಿತ ದೃಶ್ಯ, ಜನಕಲ್ಯಾಣಕ್ಕಾಗಿ ಸೇರಿದ್ದ ಸ್ವಾಮೀಜಿಗಳು, ಸುಂದರ ಪ್ರಕೃತಿಯ ಮಡಿಲಲ್ಲಿ ಭಕ್ತಿಯ ಕಲರವ. ಇದು ಬೀಳಗಿ ತಾಲೂಕಿನ ಯಡಹಳ್ಳಿಯಲ್ಲಿ ಕಂಡ ಸಂಭ್ರಮ. ಬೀಳಗಿ ತಾಲೂಕಿನ ಯಡಹಳ್ಳಿ ಗ್ರಾಮದ ಬೆಟ್ಟದ ಮೇಲಿರುವ ಸುಂದರ ತಾಣ ಮಲ್ಲಯ್ಯನ ಕೊಳ್ಳದಲ್ಲಿ ಭಕ್ತಿ ಲೋಕ ಸೃಷ್ಟಿಯಾಗಿತ್ತು. ಇದಕ್ಕೆ ಕಾರಣ ಅಂದ್ರೆ ಶ್ರೀ ಶರಣ ಚಮ್ಮನ ಸಾಬ್ ದಸ್ತಗಿರಿ ಸಾಬ್ ಮುಲ್ಲಾ. ಇವರ ತಪಸ್ಸು ಜನರನ್ನ ಸೆಳೆದಿತ್ತು. ಮೂಲತಃ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಚಿಕ್ಕಗಲಗಲಿ ಗ್ರಾಮದ ಸರ್ವಧರ್ಮ ಜನಕಲ್ಯಾಣ ಸಾಯಿ ಆಶ್ರಮದ ಆರಾಧಕರಾದ ಚಮ್ಮನ್ ಸಾಬ್ ಅವರು ಲೋಕ ಕಲ್ಯಾಣಕ್ಕಾಗಿ ಸದಾ ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ. ಈಗ 11 ದಿನ ಅನುಷ್ಠಾನ ಮಾಡೋದು ಏನು ಕಾರಣಪ್ಪ ಅಂದ್ರೆ ನಮ್ಮ ಸರ್ವಧರ್ಮ ಜನಕಲ್ಯಾಣ ಸಾಯಿ ಆಶ್ರಮ ಐತಿ ಚಿಕ್ಕಗಲಗಲಿ. ಆ ರಾಚನ್ನ ಆಶೀರ್ವಾದದಿಂದ, ಉಷಮಿಷನ ಆಶೀರ್ವಾದದಿಂದ, ರಾಮೇಶ್ವರ ಆಶೀರ್ವಾದದಿಂದ, ಎಲ್ಲ ನಮ್ಮ ಸ್ವಾಮೀಜಿಯವರು ಆಶೀರ್ವಾದದಿಂದ ಬಂದ ಭಕ್ತರಿಗೆ ಒಳ್ಳೇದಾಗಲಿಪ್ಪ ಅನ್ನುವಂಥದ್ದು ಒಂದು ಭಾವನಾದಿಂದ ಕೂತೀವ್ರಿ. ಒಟ್ಟು ಜನಕಲ್ಯಾಣ ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ವಿ. ನಮ್ಮ ಆಶ್ರಮಕ್ಕೆ ಎಷ್ಟೋ ಮಂದಿ ಬರ್ತೈತಿ, ಎಷ್ಟೋ ಮಂದಿ ಹೋಗ್ತಾರೆ. ಏನಾದರೂ ಒಂದು ಆಶೀರ್ವಾದದಿಂದ ಬೆತ್ತ ತಲೆ ಮ್ಯಾಗೆ ಇಟ್ಟುಪ್ಪ ಅಂದ್ರೆ ಒಂದು ನಂಬದಲ್ಲ, ಬಾಬಂದು ಐತಿ, ಶಿಡಿ ಬಾಬಂದು ಆಶ್ರಮ ಐತಿ. ಅದಕ್ಕೆ ಹಿಂಗೆ ಮಾಡ್ಲತ್ತ ಇನ್ನು ಇದಕ್ಕೆ ಹೆಚ್ಚಿಗೆ ನಮ್ಮ ಶರೀರ ಸುಟ್ಕೊಂಡು ನಾವು ಒಳ್ಳೇದಾಗಲಿಪ್ಪ ಅಂತೇಳಿ ನಾವು ಮಾಡಿ ಹೋಗ್ತೀವಿ. ನಮ್ಮ ತಂದೆಯವರು ಶ್ರೀ ಚಮನ್ ಸಾಬ್ ದಸ್ತಗಿರಿ ಸಾಬ್ ಮುಲ್ಲಾ ಇವರು ಜನ ಕಲ್ಯಾಣಕ್ಕಾಗಿ ಅನುಷ್ಠಾನ 11 ದಿನದ ಅನುಷ್ಠಾನವಾಗಿ ಪೂರ್ಣಗೊಳ್ಳಿದೆ. ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂಥೇಳಿ ಅನುಷ್ಠಾನ ಕೂತಿದ್ರು. ಅನುಷ್ಠಾನ ಸಫಲವಾಗಿ ಸಂಪೂರ್ಣವಾಗಿದೆ. ಇದು 21ನೇ ಅನುಷ್ಠಾನವಾಗಿದೆ. ಸುತ್ತಮುತ್ತ ಎಲ್ಲ ಊರಿನ ಭಕ್ತಾದಿಗಳು ಬಂದು ಆಶೀರ್ವಾದ ಪಡೆದು ಸಂಪೂರ್ಣವಾಗಿ ಸಫಲವಾಗಿದೆ. ಭಕ್ತರ ಉದ್ಧಾರಕ್ಕಾಗಿ ಕಳೆದ ಹಲವಾರು ವರ್ಷಗಳಿಂದ ಮೌನ ಅನುಷ್ಠಾನ ಮಾಡುತ್ತಾ ಬಂದಿದ್ದಾರೆ. ಇದುವರೆಗೂ 21 ಮೌನ ಅನುಷ್ಠಾನಗಳನ್ನ ಕೈಗೊಂಡ ಇವರು ಈ ಸಲ ಮಲ್ಲಯ್ಯನ ಕೊಳ್ಳದಲ್ಲಿ ಕುಳಿತುಕೊಂಡಿದ್ರು. ಕೊನೆಯ ದಿನದ ಕಾರ್ಯಕ್ರಮಕ್ಕೆ ಶ್ರೀ ದಿಗಂಬರೇಶ್ವರ ಸಂಸ್ಥಾನ ಮಠ, ಮರೆಗುದ್ದಿಯ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳು, ಅಡವಿ ಸಿದ್ದೇಶ್ವರ ಸ್ವಾಮೀಜಿಗಳು, ಹಿರೇಪಡಸಲಗಿ, ಬಸವಲಿಂಗ ಮರಿದೇವರು, ಬಿದರಿ ಕಲ್ಮಠ ಸೇರಿದಂತೆ ಅನೇಕ ಸ್ವಾಮೀಜಿಗಳು ಆಗಮಿಸಿದ್ರು. ಚಮ್ಮನ್ ಸಾಬ್ ಅವರು ಪಾದಪೂಜೆ ಮಾಡಿದ್ರು. ಈ ವಿಷಯ ತಿಳಿದ ಯಡಹಳ್ಳಿ ಭಕ್ತರು, ಬೀಳಗಿ ತಾಲೂಕಿನ ಜನತೆ ಮಲ್ಲಯ್ಯನ ಕೊಳ್ಳದತ್ತ ಆಗಮಿಸಿತ್ತು. ಮೌನ ತಪಸ್ಸಿಗೆ ತಮ್ಮದೂ ಕೊಡುಗೆ ಸಲ್ಲಿಸಿದ್ರು. ಕೊಳ್ಳಕ್ಕೆ ಆಗಮಿಸಿದ ಭಕ್ತರು ಕೂಡ ಭಕ್ತಿಯಲ್ಲಿ ಮುಳುಗಿದ್ರು. ಸುಂದರ ಪ್ರಕೃತಿಯ ಮಡಿಲಲ್ಲಿ ಇರುವ ಈ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ 11ನೇ ದಿನದ ಮೌನ ತಪಸ್ಸನ್ನ ಮುಕ್ತಾಯಗೊಳಿಸಲಾಯಿತು. ಮೌನ ಅನುಷ್ಠಾನ ಮುಗಿತಾ ಇದ್ದಂತೆ ಧಾರಾಕಾರ ಮಳೆಯು ಸುರಿತು. ದಿನದೊಳಗೆ ನಾವು ಮಳೆಯಾಗಿ ಸುಖಕರ ಆದಂಥ ಒಂದು ರೈತರಿಗೆ ಹರ್ಷ ಇದಾಗೈತಿ. ಆ ಕಾರಣಕ್ಕೆ ಇದು ನಮ್ಮ ಮಲ್ಲಯ್ಯನ ಗುಡ್ಡ ಭಾಳ ಶಕ್ತಿಯುತವಾದ ಒಂದು ಪೀಠ ಇದು. ಆ ಪೀಠದೊಳಗೆ ನಮಗೆ ಇಲ್ಲಿ ಇರ್ತಕ್ಕಂಥ ಹಿರಿಯರದ ಭಾಳ ಇದೈತಿ, ನಮ್ಮ ಶಕ್ತಿ ಐತಿ. ಈ ಮೊದಲಿಂದ ಹಿಡ್ಕೊಂಡು ಇಲ್ಲಿ ಬಿದ್ರಿ ಅಜ್ಜಾರಾಗಲಿ, ಮರಿಗುದಿ ಅಜ್ಜಾರಾಗಲಿ ಅನುಷ್ಠಾನ ಮಾಡ್ಕೋತ ಬಂದಾರು. ಆ ಪ್ರಕಾರ ಈ ಸಲ ಚಮನ್ ಸಾಹೇಬರು ಮಾಡ್ಯಾರು. ಹಿಂಗಾಗಿ ಇದು ಶಕ್ತಿಪೀಠ ಆಗಿ ನಾವು ಹೊರಗೆ ಲೆಂಬಲಿ ಅಂತೇಳಿ ನನ್ನ 2 ಮಾತುಗಳನ್ನು ಹೇಳಿ ಶ್ರೀ ಶರಣ ಚಮ್ಮನ್ ಸಾಬ್ ಮುಲ್ಲಾ ಅವರ ಮಗ ಯಾಸಿನ್ ಸಾಬ್ ಮುಲ್ಲಾ ಅವರು ನೇತೃತ್ವ ವಹಿಸಿದ್ರು. ಇದಕ್ಕೆ ಊರಿನ ಗೌಡರು, ಮುಖಂಡರು ಸಾಥ್ ನೀಡಿದ್ರು. ಚಮ್ಮನ್ ಸಾಬ್ ಅವರಿಗೆ ಸನ್ಮಾನಿಸಿ ಗೌರವಿಸಿದ್ರು.
ಅನೇಕ ಸ್ವಾಮೀಜಿಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗ ನಮಗೆ ಭಕ್ತರಿಗೆ ಆಶೀರ್ವಾದ ಮಾಡ್ಬೇಕಂದ್ರೆ ನಮ್ಮ ಕಡೆ ಶಕ್ತಿ ಬೇಕು. ಆ ಶಕ್ತಿ ನಾವು ಎಲ್ಲಿ ಗಳಿಸ್ಕೋಬೇಕಂದ್ರೆ ಅನುಷ್ಠಾನ ಮಾಡಿ ಗಳಿಸ್ಕೋಬೇಕು ಅಂತ ಇಲ್ಲಿ ಸ್ಥಾಪನೆ ಮಾಡಿದಂಥ ನಮ್ಮ ಶಿವಲಿಂಗ ಅಜ್ಜಾರು ಅಂದ್ರೆ ನಮ್ಮ ಗುರುಗಳು, ನಮ್ಮ ಬಿದ್ರಿ ಕಲ್ಮಠ ಗುರುಗಳು ಅವ್ರು ಸ್ಥಾಪನೆ ಮಾಡ್ಯಾರ. ಅವರು ಸ್ಥಾಪನೆ ಮಾಡಿ ಹಿಂಗೆ ಅನುಗ್ರಹ ಚಮನ್ ಸಾಬರು ಅನುಗ್ರಹ ಮಾಡ್ಯಾರ. ಅಂದ್ರೆ ಹೇಳ್ಯಾರ ಹಿಂಗೆ ಅನುಷ್ಠಾನ ಮಾಡ್ರಿ ನಿಮ್ಗೆ ಶಕ್ತಿ ಬರ್ತೈತಿ, ಆಮೇಲೆ ನೀವು ಭಕ್ತರಿಗೆ ಆಶೀರ್ವಾದ ಮಾಡ್ಬೋದು ಅಂಥೇಳಿ. ನಾವು ಏನೋ ಈಗ ಕಿರಾಣಿ ಅಂಗಡಿ ಇಡ್ಬೇಕಂದ್ರೆ ನಾವು ಮಾರಾಟ ಮಾಡ್ಬೇಕಂದ್ರೆ ನಮಗೆಲ್ಲ ಮಾಲ್ ಬೇಕು. ಹಂಗೆ ಈಗ ನಾವು ಭಕ್ತರಿಗೆ ಆಶೀರ್ವಾದ ಮಾಡ್ಬೇಕಂದ್ರೆ ನಮ್ಗೆ ತಪಸ್ಸಿನ ಶಕ್ತಿ ಬೇಕು. ಅದಕ್ಕೆ ಅನುಷ್ಠಾನ ತಪಸ್ಸುಗಳನ್ನು ಮಾಡ್ತಾರೆ ಭಕ್ತರಿಗೆ ಆಶೀರ್ವಾದ ಮಾಡೋಕ್ಕೆ. ಅದರ ಮೇನ್ ಉದ್ದೇಶ ಇದು. ಈ ಅನುಷ್ಠಾನ ಪೂರೈಸೋದು ನಮಗಾಗಿ ಅಷ್ಟೇ ಅಲ್ಲ, ಜಗತ್ತಿಗಾಗಿ ಕೂಡ. ಯಾಕಂದರೆ ಮಹಾಜನ ಏನಗತಃ ಸ ಪಂತಹ, ಮಹಾಜನರು ಯಾವ ದಾರಿಯಲ್ಲಿ ನಡೆದು ಹೋಗಿದ್ದಾರೆ ಅದೇ ಇನ್ನುಳಿದವರಿಗೆ ಕೂಡ ಮಾರ್ಗವಾಗುತ್ತದೆ ಅಂತ ಹೇಳ್ತಾ, ಈ ಅನುಷ್ಠಾನದಿಂದ ಅನೇಕ ಫಲಗಳಿವೆ. ತನಗಾಗಿ ಫಲಗಳು ದೊರಕಬಹುದು, ಸಮಾಜಕ್ಕೂ ಕೂಡ ಅನೇಕ ಫಲಗಳು ದೊರಕ್ತಾ ಇದ್ದಾವೆ. ನಾವು ಅನೇಕ ದೃಷ್ಟಾಂತಗಳನ್ನು ನೋಡಿದ್ವಿ. ಅಂದರೆ ಅವರು ತಮಗಾಗಿ ಜಪ ಮಾಡೋದೆಲ್ಲ ನಾಡಿಗಾಗಿ ಮಾಡ್ತಾರೆ. ಶ್ರೀ ಶರಣ ಚಮ್ಮನ್ ಸಾಬ್ ಅವರು ಸರ್ವಧರ್ಮದ ಆಚರಣೆಗೂ ಒತ್ತು ಕೊಡ್ತಾರೆ. ಇವರ ಕಾರ್ಯಕ್ಕೆ ಸರ್ವರು ಕೈ ಜೋಡಿಸಿದ್ರು. ಬಂದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ಒಟ್ನಲ್ಲಿ ಮೌನ ಅನುಷ್ಠಾನ ಯಶಸ್ವಿಗೊಂಡಿತು. ರನ್ ಟಿವಿ ನ್ಯೂಸ್, ಯಡಹಳ್ಳಿ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆರ್ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆರ್ ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.